ಸಿದ್ದು ಶಿಷ್ಯ ಸ್ಫೋಟಕ ಹೇಳಿಕೆ, ಮಹಾನಾಯಕ ವಿಷಕನ್ಯಾ ಆಟ, ಶೆಟ್ಟರ ಗೆಲುವು ಇವರಿಗೆ ಬೂಸ್ಟ್ ಕೊಡ್ತಾ. ಸಿದ್ದು ಶಿಷ್ಯ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆ ನೇರವಾಗಿ ಡಿಸಿಎಂ ಡಿಕೆಶಿಯನ್ನೇ ಟಾರ್ಗೆಟ್ ಮಾಡಿದೆ. ಅಷ್ಟೇ ಅಲ್ಲ, ಸಿದ್ದು ಸಿಎಂ ಆಗಿರೋವರೆಗೂ ಸರ್ಕಾರ ಸೇಫ್ ಅನ್ನೋ ಸ್ಫೋಟಕ ಸುಳಿವನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನದು ಮಹಾನಾಯಕ ವಿಷಕನ್ಯಾ ಆಟ? ಶೆಟ್ಟರ ಗೆಲುವಿನ ನಂತರ ಇವರಿಗೆ ಪೊಲಿಟಿಕಲ್ ಬೂಸ್ಟ್ ಸಿಕ್ಕಿದ್ದೇಕೆ? ಅಷ್ಟಕ್ಕೂ ಯಾರದು ಸಿದ್ದು ಶಿಷ್ಯ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ಮೋಸ್ಟ್ ಪವರ್ಫುಲ್ ಲೀಡರ್. ಇವರಿಗೆ ರಾಜ್ಯದ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಶತ್ರುಗಳಿಗಿಂತ ಹೆಚ್ಚಾಗಿ ಆಪ್ತರಿದ್ದಾರೆ, ಅಭಿಮಾನಿಗಳಿದ್ದಾರೆ. ಜೊತೆಗೆ ಎದೆಯಲ್ಲಿಟ್ಕೊಂಡು ಆರಾಧಿಸೋ ಫ್ಯಾನ್ ಫಾಲೋಯಿಂಗ್ ಕೂಡ ದಂಡಿಯಾಗೆ ಇದೆ. ಅಂತ ಫ್ಯಾನ್ಸ್ ಅಲ್ಲಿ ಒಬ್ರು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ. ಇವರು ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿ ಸೇರಿ 5 ವರ್ಷಗಳೇ ಉರುಳಿವೆ. ಆದ್ರೆ ಈಗಲೂ ಸಿದ್ದರಾಮಯ್ಯ ನಮ್ಮ ರಾಜಕೀಯ ಗುರು ಅಂತಾರೆ. ಇಂಥ ರಮೇಶ್ ಜಾರಕಿಹೊಳಿ ಡಿಸಿಎಂ ಡಿಕೆಶಿನ ಕಂಡ್ರೆ ಉರಿದುರಿದು ಬೀಳ್ತಾರೆ. ಅಷ್ಟೇ ಅಲ್ಲ, ಸಿಡಿ ಕೇಸಲ್ಲಿ ಮಂತ್ರಿ ಹುದ್ದೆ ಹೋಯಿತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಆಪ್ತರನ್ನ ಗೆಲ್ಲಿಸಿಕೊಳ್ಳಲು ಸಾಧ್ಯವಾಗದಿದ್ದಾಗ ರಮೇಶ್ ಜಾರಕಿಹೊಳಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಸೋತಿದ್ರೆ ರಮೇಶ್ ಜಾರಕಿಹೊಳಿ ಸೀದಾ ಹಿಮಾಲಯಕ್ಕೆ ಹೋಗಿ ಸಾಧು ಆಗಲು ಯೋಚಿಸಿದ್ರಂತೆ. ಜೊತೆಗೆ ಹಿಮಾಲಯಕ್ಕೆ ಹೋಗಿ ಅದಾಗಲೇ ಒಂದು ಜಾಗವನ್ನು ನೋಡ್ಕೊಂಡು ಬಂದಿದ್ರಂತೆ. ಅಷ್ಟರ ಮಟ್ಟಿಗೆ ರಮೇಶ್ ಜಾರಕಿಹೊಳಿ ರಾಜಕೀಯದ ಬಗ್ಗೆ ಜಿಗುಪ್ಸೆಗೊಂಡಿದ್ರು. ಇದನ್ನ ನಾವು ಹೇಳ್ತಾ ಇಲ್ಲ, ಖುದ್ದು ರಮೇಶ್ ಜಾರಕಿಹೊಳಿ ಅವರೇ ಹೇಳ್ಕೊಂಡಿದ್ದಾರೆ. ಹೌದು ವೀಕ್ಷಕರೇ, ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿರೋ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರಿಗೆ ನಿನ್ನೆ ಗೋಕಾಕ್ನಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಮೇಶ್ ಜಾರಕಿಹೊಳಿ, ಪದೇ ಪದೇ ಸೋತ್ರೆ ನಾವು ಲೀಡರ್ಸ್ ಅಲ್ಲ, ನಾಲಾಯಕರು. ಆ ಉದ್ದೇಶದಿಂದ ಎಲ್ಲ ಓರಿಗೆ ಹಚ್ಚಿ ಚುನಾವಣೆ ಮಾಡಿದ್ವಿ. ಬಿಜೆಪಿ ಕಾರ್ಯಕರ್ತರು ದುಡ್ಡು ನೋಡ್ಲಿಲ್ಲ, ಒಂದು ಚಹಾವನ್ನು ನೋಡ್ಲಿಲ್ಲ. ಕೊನೆಗೂ ಜಗದೀಶ್ ಶೆಟ್ಟರ್ ಅವರನ್ನ ಗೆಲ್ಲಿಸಿದ್ರು ಅಂತ ಹೇಳಿದ್ದಾರೆ. ಸಿದ್ದು ಸಿಎಂ ಆಗಿರೋವರೆಗೂ ಸರ್ಕಾರ ಸೇಫ್. 2019ರಲ್ಲಿ ದೋಸ್ತಿ ಸರ್ಕಾರ ಕೆಡವಿ ಬಿಜೆಪಿ ಸರ್ಕಾರ ರಚನೆಯಾಗೋದಕ್ಕೆ ಪ್ರಮುಖರಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಒಬ್ಬರಾಗಿದ್ರು. ಹೀಗಾಗಿ ಈ ಸಲ 135 ಸೀಟುಗಳನ್ನು ಗೆದ್ದು ಸುಭದ್ರವಾಗಿರೋ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಕೆಡುವ ಪ್ಲಾನ್ ಅನ್ನ ರಮೇಶ್ ಜಾರಕಿಹೊಳಿ ಹಾಕಿಕೊಂಡಂತಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ರಮೇಶ್ ಜಾರಕಿಹೊಳಿ, ರಾಜ್ಯದಲ್ಲಿ ದೇವರ ಪುಣ್ಯದಿಂದ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿದೆ. ಸಿದ್ದರಾಮಯ್ಯ ಇದಾನಿ ಅಂತ ನಾವು ಸ್ಲೋ ಮಾಡಿದ್ದೇವೆ. ಸಿದ್ದರಾಮಯ್ಯ ಇರಲಿಲ್ಲವಾದ್ರೆ ಮೊದಲ ದಿನದಿಂದಲೇ ಪ್ರಾರಂಭ ಆಗ್ತಿತ್ತು. ಸಿದ್ದರಾಮಯ್ಯಗೂ ದೇವರು ಒಳ್ಳೆಯ ಬುದ್ಧಿ ಕೊಡ್ಲಿ ಅಂತೇಳಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಡಿಕೆ ಶಿವಕುಮಾರ್ ಹಾಗೂ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ರಮೇಶ್ ಜಾರಕಿಹೊಳಿ ಅವರು ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ಗಟ್ಟಿ ಬಸವಣ್ಣ ಡ್ಯಾಂ ಕಾಮಗಾರಿ ಕುರಿತು ಗಂಭೀರ ಆರೋಪ ಮಾಡಿದ್ದಾರೆ. ಬೆಳಗಾವಿ ಹಾಗೂ ಬಾಗಲಕೋಟೆಗೆ ಗಟ್ಟಿ ಬಸವಣ್ಣ ಡ್ಯಾಂ ವರದಾನ ಆಗಬೇಕಿತ್ತು. ಆದ್ರೆ ನೀರಾವರಿ ಸಚಿವರು ಯೋಜನೆಯನ್ನ ಕ್ಯಾನ್ಸಲ್ ಮಾಡೋಕೆ ಪ್ರಯತ್ನ ಮಾಡುತ್ತಿದ್ರು. ಆದ್ರೆ ಅವರು ಈವರೆಗೂ ಯೋಜನೆ ಕ್ಯಾನ್ಸಲ್ ಮಾಡಿಲ್ಲ. ಅವನು ಕ್ಯಾನ್ಸಲ್ ಮಾಡಿದ್ರೆ ಹೋರಾಟ ಮಾಡಬೇಕು ಎಂದು ನಿರ್ಧಾರ ಮಾಡಿದ್ದೆ ಅಂತೇಳಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಹಿನ್ನಡೆಯಾಗಿತ್ತು. ಕಳೆದ 1 ವರ್ಷದಿಂದ ನಾನು ಅಸಹಾಯಕನಾಗಿದ್ದೆ. ಅದನ್ನ ಮನಗಂಡು ನಮ್ಮ ಕಾರ್ಯಕರ್ತರು ಈ ಚುನಾವಣೆಯಲ್ಲಿ ಕೆಲಸ ಮಾಡಿದ್ರು. ಮಹಾನಾಯಕ ವಿಷಕನ್ಯೆ ಸೊಕ್ಕಿನ ರಾಜಕಾರಣದ ದರ್ಪ ಜೋರಾಗಿತ್ತು. ನಾನು ಸಾಧುವಾಗಿ ಹಿಮಾಲಯಕ್ಕೆ ಹೋಗುವವನಿದ್ದೆ. ಹಿಮಾಲಯದಲ್ಲಿ ಒಂದು ಜಾಗವನ್ನು ನೋಡಿ ಬಂದಿದ್ದೆ. ಪದೇ ಪದೇ ಸೋತ್ರೆ ನಮಗೆ ತಡೆದುಕೊಳ್ಳಲು ಆಗೋದಿಲ್ಲ. ಪದೇ ಪದೇ ಸೋತ್ರೆ ನಾವು ಲೀಡರ್ ಅಲ್ಲ, ನಾಲಾಯಕ್ ಆಗ್ತಾರೆ. ಆ ಉದ್ದೇಶದಿಂದ ಎಲ್ಲ ಓರೆಗೆ ಹಚ್ಚಿ ಚುನಾವಣೆ ಮಾಡಿದ್ವಿ ಅಂತೇಳಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ರಮೇಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ಸಾಲು ಸಾಲು ಹಿನ್ನಡೆಗಳಿಂದ ರೋಸಿ ಹೋಗಿದ್ದ ರಮೇಶ್ ಜಾರಕಿಹೊಳಿ ಅವರಿಗೆ ಬೆಳಗಾವಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಗೆಲುವು ಪೊಲಿಟಿಕಲ್ ಬೂಸ್ಟ್ ಕೊಡ್ತಾ. 135 ಸೀಟುಗಳೊಂದಿಗೆ ಸುಭದ್ರವಾಗಿರೋ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಕೆಡವುದು ರಮೇಶ್ ಜಾರಕಿಹೊಳಿ ಅಂದುಕೊಂಡಷ್ಟು ಸುಲಭನಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.